ನಿಜ ಶರಣರ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಅದ್ದೂರಿಯಾಗಿ ಆಚರಣೆ. ಅಂಬಿಗರ ಚೌಡಯ್ಯ ನಿಷ್ಠುರವಾದಿ ವಚನಕಾರರಾಗಿದ್ದು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಮೊದಲ ಪಂಕ್ತಿಯಲ್ಲಿರ್ತಾ ಇದ್ರು. ಅವರ ವಿಚಾರಧಾರೆಗಳನ್ನ ಮುಂದಿನ ಪೀಳಿಗೆಗೂ ತಲುಪಿಸುವಂತಾಗಬೇಕು ಅಂತ ತಹಶೀಲ್ದಾರ್ ಸುದರ್ಶನ ಯಾದವ್ ಅಭಿಪ್ರಾಯಪಟ್ಟರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ಆಯೋಜಿಸಿದ್ದ ನಿಜ ಶರಣರ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಂಬಿಗರ ಚೌಡಯ್ಯನವರ ಆಚಾರ, ವಿಚಾರ, ತತ್ವಾದರ್ಶಗಳು ನಮ್ಮ ಸಂಸ್ಕೃತಿಯಲ್ಲಿ ಬಿಂಬಿಸ್ತಾ ಇವೆ. ಸಮಾಜದ ಅವ್ಯವಸ್ಥೆ ವಿರುದ್ಧ ವಚನ ಸಾಹಿತ್ಯದ ಮೂಲಕ ಹೋರಾಟ ನಡೆಸಿದ್ರು. ಸಮಾಜದಲ್ಲಿನ ವಿವಿಧ ಪಿಡುಗುಗಳನ್ನ ದೂರ ಮಾಡಿ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ದುಡಿದಿರುವ ಮಹಾನ್ ಸಂತ ಅಂತ ತಿಳಿಸಿದ್ರು. ಶಿಕ್ಷಕ ಚಿಕ್ಕಪ್ಪಯ್ಯ ಮಾತನಾಡಿ 12ನೇ ಶತಮಾನದ ವಚನಕಾರರನ್ನ ಗಮನಿಸಿದ್ರೆ ಅಂಬಿಗರ ಚೌಡಯ್ಯನವರ ನಡೆ ನುಡಿ ವಿಶಿಷ್ಟವಾಗಿರುವುದನ್ನ ಕಾಣಬಹುದು. ಆದ್ರೂ ಸತ್ಯದ ಹಾದಿಯಲ್ಲಿ ಹೇಳ್ತಾ ಇದ್ರು. ಇದ್ದುದನ್ನ ಇದ್ದ ಹಾಗೆ ಹೇಳುವ ವಿಶಿಷ್ಟ ವ್ಯಕ್ತಿತ್ವ ಉಳ್ಳವರಾಗಿದ್ರು ಅಂತ ತಿಳಿಸಿದ್ರು. ಸಾಮಾನ್ಯವಾಗಿ ಪ್ರತಿಯೊಬ್ಬ ವಚನಕಾರರು ತಮ್ಮ ವಚನಗಳ ಕೊನೆಯ ಸಾಲಿನಲ್ಲಿ ಅವರ ಆರಾಧ್ಯ ದೈವದ ನಾಮವನ್ನ ಅಂಕಿತ ನಾಮವನ್ನಾಗಿ ಬಳಸ್ತಾ ಇದ್ರು. ಅಂಬಿಗರ ಚೌಡಯ್ಯ ಮಾತ್ರ ತಾವು ಮಾಡಿದ ವೃತ್ತಿಯನ್ನ ಅಂಕಿತ ನಾಮವನ್ನಾಗಿ ಬಳಸ್ತಾ ಇದ್ರು. ಅವರ ತತ್ವ, ಆದರ್ಶ, ಸಿದ್ಧಾಂತಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಜಯಂತಿ ಆಚರಣೆ ಅರ್ಥಪೂರ್ಣವಾಗುತ್ತೆ ಎಂದರು. ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮುಖಂಡರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಬೆಸ್ತರ ಸಂಘದ ತಾಲೂಕು ಅಧ್ಯಕ್ಷ ಮುರಳಿ, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಜಗನ್ನಾಥ್, ಗೌರವಾಧ್ಯಕ್ಷ ಚಂದ್ರಶೇಖರ್, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಮಾಜಿ ನಗರಸಭೆ ಸದಸ್ಯರಾದ ಶೋಭಾ ಶ್ರೀನಿವಾಸ್, ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಶಿವಯ್ಯ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್, ಮಾಜಿ ನಗರಸಭೆ ಸದಸ್ಯ ರಾಜಾಚಾರಿ, ಸಮುದಾಯದ ಮುಖಂಡರು ಮತ್ತಿತರರು ಭಾಗವಹಿಸಿದರು. ಈ ಉತ್ಸವದಲ್ಲಿ ಪಾಲ್ಗೊಳ್ಳಲು ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿಜಗುಣ ಚೌಡಯ್ಯನವರು, ಯೋಗಿಯವರು ಇವರ ಜಯಂತಿ ಉತ್ಸವವನ್ನು ಜಂಟಿಯಾಗಿ ಏರ್ಪಾಡು ಮಾಡಬೇಕನ್ನುವಂಥದ್ದು ಈ ದಿನ ಇಲ್ಲಿ ಆಯೋಜಿಸಿರ್ತಕ್ಕಂಥ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮತ್ತು ಹಾಗೆ ಮಹಾಯೋಗಿ ವೇಮನ 2 ಜಯಂತಿಗಳ ಆಚರಣಾ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಹಶೀಲ್ದಾರರಾಗಿರ್ತಕ್ಕಂಥ ಶ್ರೀ ಗಿರೀಶ್ ಬಾಬು ಸರ್ ಅವರೇ, ಈವರೆಗೂ ಮಹಾಯೋಗಿ ವೇಮಣ್ಣನ ಕುರಿತು ಹಾಗೂ ಚೌಡಯ್ಯನವರ ಕುರಿತು ತಮ್ಮೆಲ್ಲರನ್ನ ಕುರಿತು ಮಾತನಾಡಿರ್ತಕ್ಕಂಥ ಹಿರಿಯರು, ನಮಗೆಲ್ಲ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಗಿರಿರಾಜ್ ಸರ್ ಅವರೇ ಹಾಗೂ ಶ್ರೀ ವೇದವ್ಯಾಸ ಟ್ರಸ್ಟ್ನ ಅಧ್ಯಕ್ಷರು, ನಮ್ಮ ಅಂಬಿಗರ ಒಂದು ಸಮಾಜದ ಜಯಂತಿ ಉತ್ಸವದ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಂಬಿಗರ ನಿಜ ಶರಣ ಅಂಬಿಗರ ಚೌಡಯ್ಯನವರು ಹೇಳಿದಂತೆ ಬಸವಣ್ಣನವರ ಸಮಕಾಲೀನರು. ಬಸವಣ್ಣನವರು ಬದುಕಿದ್ದ ಸಂದರ್ಭದಲ್ಲಿ ಅವರ ಒಡನಾಡಿಗಳಾಗಿ ಹೋದಂತ ಮಹಾನ್ ನೂರಾರು ಸಾವಿರಾರು ಶರಣರಲ್ಲಿ ನಮ್ಮ ಅಂಬಿಗರ ಚೌಡಯ್ಯನವರು ಒಬ್ಬರು. ಅಂಬಿಗರ ಚೌಡಯ್ಯನವರ ಕಾಲಮಾನ 1120ರಿಂದ ಬದುಕಿದ್ದ ಆತ. ಕಲ್ಯಾಣ ಕ್ರಾಂತಿಯ ನಂತರ ಅಲ್ಲಿಂದ ಚೆದರಿ ಹೋದಂತ ಶರಣರು ಅವರವರ ಮೂಲ ನೆಲೆಗಳನ್ನ ಹರಸಿ ಚೆದರಿ ಹೋದಂಥದ್ದು ಎಲ್ಲ ಗೊತ್ತಿರುವಂತದ್ದು. ಹಾಗೆ ಆ ಚೆದರಿ ಹೋದಂತ ನಮ್ಮ ಅಂಬಿಗರ ಚೌಡಯ್ಯನವರು ಕಲ್ಯಾಣ ಕ್ರಾಂತಿಯ ನಂತರ ಇಲ್ಲಿ ರಾಣೆಬೆನ್ನೂರು ತಾಲೂಕಿನ ಶಿವಪುರ ಅಂತ ಮುಂಚೆ ಕರೀತಾ ಇದ್ರು, ಈಗೇನು ಚೌಡಯ್ಯ ದಾನಪುರ ಅಂತ ಏನಿದೆ, ಆ ಚೌಡಯ್ಯ ದಾನಪುರದಲ್ಲಿ ಬಂದು ತಮ್ಮ